ನಮಸ್ಕಾರ ರೀ ಎಲ್ರಿಗೂ. ನಾನು ಪೂಜಾ. ಇವತ್ತಿನ ರೆಸಿಪಿ ನೋಡ್ರಿ, ಹೆಸರುಬೇಳೆ ಪಾಯಸ. ಈ ಪಾಯಸ ದೇಹಕ್ಕೂ ತಂಪ, ಬಾಯಿಗೂ ಅಷ್ಟೇ ರುಚಿ ನೋಡ್ರಿ. ಇದನ್ನು ಮಾಡೋಕೆ ಏನೇನು ಬೇಕಂಥೇಳಿ ನೋಡ್ಕೊಂಡು ಬರೋಣ ಬರ್ರಿ. ನೋಡ್ರಿ ಇಲ್ಲಿ ಹೆಸರುಬೇಳೆ ಪಾಯಸ ಮಾಡೋಕೆ 1 ಕಪ್ನಷ್ಟು ಹೆಸರುಬೇಳೆನ ತೊಗೊಂಡೇನ್ರಿ. ಹಂಗೆ 1 ಕಪ್ನಷ್ಟು ಬೆಲ್ಲ, ಅರ್ಧ ಕಪ್ನಷ್ಟು ಒಣ ಕೊಬ್ಬರಿನ ತೊಗೊಂಡೇನ್ರಿ. ಹಂಗೆ ನಾ ಇಲ್ಲಿ ಕೆಲವೊಂದಿಷ್ಟು ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಇಟ್ಕೊಂಡೀನಿ ನೋಡ್ರಿ. ಬಾದಾಮಿ, ಗೋಡಂಬಿ, ಒಣ ದ್ರಾಕ್ಷಿ, ಪಿಸ್ತಾ ಎಲ್ಲ 4 ಪೀಸ ಕಟ್ ಮಾಡಿ ಚಿಕ್ಕದಾಗಿ ಇಟ್ಕೊಂಡೀನಿ. ಹಂಗೆ 3-4 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡೀನಿ. ಹಂಗೆ ಒಂದು ಚಿಕ್ಕ ಬೌಲ್ನಾಗ ಸ್ವಲ್ಪ ತುಪ್ಪನೂ ಸಹ ತೊಗೊಂಡೀನಿ. ಹಂಗೆ ಇಲ್ಲಿ ದೊಡ್ಡ ಬೌಲ್ನಾಗ 1 ಕಪ್ನಷ್ಟು ಹಾಲನ್ನ ತೊಗೊಂಡೀನಿ ನೋಡ್ರಿ. ಈಗ ಗ್ಯಾಸ್ನ ಚಾಲು ಮಾಡಿಕೊಂಡು ಕುಕ್ಕರ್ನ ಇಟ್ಕೊಂಡು ನೋಡ್ರಿ. ಅದಕ್ಕೆ 3-4 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳತ್ತೀನಿ ನೋಡ್ರಿ. ಈ ತುಪ್ಪ ಸ್ವಲ್ಪ ಕಾದ್ಮೇಲೆ ನಾವೇನು ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ನೋಡ್ರಿ, ಅದನ್ನು ಇದಕ್ಕೆ ಹಾಕ್ಕೊಂಡು ಇದನ್ನು ಚಲೋತ್ನಿಗೆ ಫ್ರೈ ಮಾಡ್ಕೋಬೇಕ್ರಿ. ಹಂಗೆ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿರಿ. ಈ ಎಲ್ಲ ಡ್ರೈ ಫ್ರೂಟ್ಸ್ನು ಕೆಂಪು ಬಣ್ಣ ಬರೋ ತನಕ ಚಲೋತ್ನಿಗೆ ತುಪ್ಪದಾಗ ಫ್ರೈ ಮಾಡ್ಕೋಬೇಕು ನೋಡ್ರಿ. ಇದು ಬರೀ ಹಬ್ಬ ಹರಿದಿನಗಳಲ್ಲಿ ಅಷ್ಟೇ ಅಲ್ದನ ನೀವು ಯಾವಾಗಾರೆ ಸ್ವೀಟ್ ತಿನ್ಬೇಕಂತಂದ್ರೆ ಈಸಿಯಾಗಿ ಯಾರು ಬೇಕಾದರೂ ಮಾಡ್ಕೋಬೋದು ನೋಡ್ರಿ. ಇದು ಈಗ ಕೆಂಪು ಬಣ್ಣ ಬಂದದ್ದು ನೋಡ್ರಿ. ಇದು ಇವಾಗ ಚಲೋತ್ನಿಗೆ ಫ್ರೈ ಆಗ್ಯದ್ರಿ. ಇದನ್ನು ಈಗ ಒಂದು ಬೌಲಿಗೆ ತೆಗೆದು ಇಟ್ಕೊಳ್ಳೋಣ್ರಿ. ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗ 10 ನಿಮಿಷನಾಗ ಈಸಿಯಾಗಿ ಈ ಹೆಸರುಬೇಳೆ ಪಾಯಸನ ಮಾಡ್ಬೋದು ನೋಡ್ರಿ. ಇವಾಗ ಇದನ್ನೆಲ್ಲ ಒಂದು ಬೌಲಿಗೆ ಎತ್ತಿಟ್ಕೊಂಡು ನಾವೇನು 1 ಕಪ್ನಷ್ಟು ಹೆಸರುಬೇಳೆ ತೊಗೊಂಡಿದ್ದೀವಿ ನೋಡ್ರಿ, ಅದನ್ನೀಗ ಇದಕ್ಕೆ ಹಾಕ್ಕೊಂಡು ಅದನ್ನು ಚಲೋತ್ನಿಗೆ ಹುರ್ಕೋಬೇಕು ನೋಡ್ರಿ. ಈ ಹೆಸರುಬೇಳೆನೂ ಕೆಂಪು ಬಣ್ಣ ಬರೋ ತನಕ ಈ ತುಪ್ಪದಾಗ ಚಲೋತ್ನಿಗೆ ಹುರ್ಕೋಬೇಕ್ರಿ. ಈ ಹೆಸರುಬೇಳೆ ನೋಡಾಕ ಸ್ವಲ್ಪ ಕಾಣತಾವ್ರಿ. ಆಮೇಲೆ ಪಾಯಸ ಮಾಡಿ ತೋರಿಸ್ತೀನಿ ನಿಮಗೆ ಎಷ್ಟು ಭಾಳ ಆಗ್ತೈತೆ ಅಂಥೇಳಿ. ನೀವು ಆದಷ್ಟು ಸ್ವಲ್ಪ ತೊಗೊಂಡು ಮಾಡ್ಕೋರಿ. ಇದೆಲ್ಲ ರೆಡಿ ಆದಮೇಲೆ ಕುದಿಸಿ ಆಮೇಲೆಲ್ಲ ಮಾಡಿದ್ಮೇಲೆ ಭಾಳ ಆಗ್ತದೆ ನೋಡ್ರಿ ಪಾಯಸ. ಇವಾಗ ನೋಡ್ರಿ ನಾ ಇಲ್ಲಿ ಎಷ್ಟು ಹೆಸರುಬೇಳೆ ತೊಗೊಂಡಿದ್ದು ನೋಡ್ರಿ, ಅದರ 3 ಕಪ್ನಷ್ಟು ನೀರನ್ನ ಹಾಕ್ಕೊಳತ್ತೀನಿ ನೋಡ್ರಿ. ನಾ ಇಲ್ಲಿ ಮಾಡತ್ತೀನಿ ನೋಡ್ರಿ ಈ ಪಾಯಸ. ಇದು ನಾ ಇಲ್ಲಿ ಎಷ್ಟು ಮೆಸರ್ಮೆಂಟ್ನ ಮಾಡತ್ತೀನಿ ಅಂದ್ರೆ 3-4 ಜನ ಒಂದು ಟೈಮಿಗೆ ತಿನ್ನುವಷ್ಟು ಪಾಯಸನ ಮಾಡತ್ತೀನಿ ನೋಡ್ರಿ. ಈಗ 3-4 ಬಿಸಿಲು ಹೊಡ್ಕೊಂಡ್ರೆ ಬ್ಯಾಳಿ ಚಲೋತ್ನಿಗೆ ಕುದೀತದೆ ನೋಡ್ರಿ. ಈ ಪಾಯಸ ದೇಹಕ್ಕೆ ಭಾಳ ತಂಪು ನೋಡ್ರಿ. ಆದಷ್ಟು ಈ ಪಾಯಸನ ಬೇಸಿಗೆಯಾಗ ಆದಷ್ಟು ಜಾಸ್ತಿ ಮಾಡಿಕೊಂಡು ಕುಡೀರಿ. ಈಗ ನೋಡ್ರಿ 4 ವಿಸಿಲ್ ಆದಮೇಲೆ ಬ್ಯಾಳಿ ಹೆಂಗೆ ಕುದ್ದೈತಿ ಅಂಥೇಳಿ ನೋಡ್ರಿ. ಈಗ ಒಂದು ಸ್ಪೂನ್ ತೊಗೊಂಡು ಒಂದಿಷ್ಟು ಬ್ಯಾಳಿನ ತೊಗೊಂಡು ಕೈಲೇ ಈ ರೀತಿ ಮಾಡಿಕೊಂಡು ನೋಡ್ರಿ, ಬ್ಯಾಳಿ ಕುದ್ದೈತಿಲ್ಲ ಅಂಥೇಳಿ ಗೊತ್ತಾಗ್ತದ್ರಿ. ಈಗ ನೋಡ್ರಿ ಬ್ಯಾಳಿ ಚಲೋತ್ನಿಗೆ ಕುದ್ದದ್ರಿ. ಇದನ್ನು ಒಂದು ಸ್ಪೂನ್ ತೊಗೊಂಡು ಒಂದು ಚಮಚ ಸಹಾಯದಿಂದ ಇದನ್ನು ಚಲೋತ್ನಿಗೆ ನುಗ್ಚ್ಕೋಬೇಕು ನೋಡ್ರಿ. ನಾ ಇಲ್ಲಿ ಈ ರೀತಿ ಮ್ಯಾಶ್ ಮಾಡೋದಂತಾರೆ ನೋಡ್ರಿ, ಆ ರೀತಿ ಮಾಡ್ಕೊಳತ್ತೀನಿ ನೋಡ್ರಿ. ಇದೀಗ ರೆಡಿ ಆಗ್ಯದ್ರಿ. ಇದಕ್ಕೆ ನಾ 1 ಕಪ್ನಷ್ಟು ಬೆಲ್ಲ ತೊಗೊಂಡಿದ್ದು ನೋಡ್ರಿ, ಅದನ್ನೀಗ ಇವಾಗ ಇದಕ್ಕೆ ಹಾಕೊಳ್ಳೋಣ ನೋಡ್ರಿ. ನೀವು ರುಚಿ ಜಾಸ್ತಿ ತಿಂತಿದ್ರಂದ್ರೆ ಸಮ ತೊಗೋಬೋದ್ರಿ, ಇಲ್ಲಾಂದ್ರೆ ಒಂದು ಸ್ವಲ್ಪ ಹೆಸರುಬೇಳೆಕಿನ ಕಮ್ಮಿ ತೊಗೋಬೋದ್ರಿ. ನಾ ಇಲ್ಲಿ 1 ಕಪ್ ಹೆಸರುಬೇಳೆಗೆ 1 ಕಪ್ನಷ್ಟು ಬೆಲ್ಲನ ತೊಗೊಂಡು ನೋಡ್ರಿ. ಇವಾಗ ಇದಕ್ಕೊಂದು ಸ್ವಲ್ಪ ಬೆಲ್ಲನ ತೆಕ್ಕೊಳತ್ತೀನಿ ರೀ, ಆಮೇಲೆ ಹಾಕ್ಕೊಳ್ತೀನಿ ರೀ. ಈ ಬೆಲ್ಲನ ಚಲೋತ್ನಿಗೆ ಕರಗಿಸ್ಕೋಬೇಕು ನೋಡ್ರಿ. ಈ ರೀತಿಯಾಗಿ ಕರಗಿಸ್ಕೋಬೇಕ್ರಿ.
ಕರಗಿಸ್ಕೊಂಡು ಇದನ್ನು ಚಲೋ ಹೊತ್ನಿಗೆ ಒಂದು ಸ್ವಲ್ಪ ಒಂದು ಕುದಿ ಬರ್ಸ್ಕೋಬೇಕು ನೋಡ್ರಿ. ನಾ ಆಗಲೇ ಒಂದು ಸ್ವಲ್ಪ ಬೆಲ್ಲನ ತೆಗೆದಿಟ್ಕೊಂಡಿದ್ದೆ ನೋಡ್ರಿ, ಅದನ್ನು ಸಹ ಹಾಕೊಳತ್ತಿ ನೋಡ್ರಿ. ನೀವು ರುಚಿ ಕಮ್ಮಿ ಅನ್ಸಿತ್ತಂದ್ರೆ ನೋಡಿ ಹಾಕೋರಿ. ಇವಾಗ ಒಂದು ಕುದಿ ಬಂದದ್ರಿ. ಇವಾಗ ನಾ ಏನು ಒಂದು ಕಪ್ನಷ್ಟು ಹಾಲನ್ನ ತೊಗೊಂಡಿದ್ದು ನೋಡ್ರಿ, ಅದನ್ನು ಇವಾಗ ಇದಕ್ಕೆ ಹಾಕೊಳತ್ತಿ ನೋಡ್ರಿ. ಇದಕ್ಕೆ ಹಸಿ ತೆಂಗಿನಕಾಯಿ ಹಾಲನ್ನು ಹಾಕೋತಾರ್ರಿ. ನಾ ಇಲ್ಲಿ ಕಾಯಿ ಸಾಸಿದಂಥ ಹಾಲನ್ನೇ ಹಾಕೊಳತ್ತಿ ನೋಡ್ರಿ. ಈ ಹಾಲು ಹಾಕ್ಕೊಂಡಾದ್ಮೇಲೆ ಇದನ್ನು ಇನ್ನೊಂದು ಕುದಿಯಷ್ಟು ಚಲೋ ಹೊತ್ನಿಗೆ ಕುದಿಸ್ಕೋಬೇಕು ನೋಡ್ರಿ. ಈ ಪಾಯಸನ ಭಾಳ ಗಟ್ಟಿನೂ ಮಾಡಬೇಡ್ರಿ, ಭಾಳ ತಿಳಿನೂ ಮಾಡಬೇಡ್ರಿ, ನೋಡಿ ಮೀಡಿಯಮ್ನಾಗ ಮಾಡ್ಕೊರಿ. ನಾ ಇಲ್ಲಿ ತೋರ್ಸಾತೀನಿ ನೋಡ್ರಿ, ಈ ರೀತಿ ಮಾಡ್ಕೊಂಡ್ರೆ ಭಾಳ ಅಂದ್ರೆ ಭಾಳ ರುಚಿಯಾಗಿ ಬರ್ತದೆ ನೋಡ್ರಿ ಪಾಯಸ. ನಾ ಇಲ್ಲಿ ತುಪ್ಪದಾಗ ಏನು ಹುರಿದಿಟ್ಕೊಂಡಿದ್ದೆ ನೋಡ್ರಿ ಡ್ರೈ ಫ್ರೂಟ್ಸ್ನ, ಅದನ್ನು ಸಹ ಇದಕ್ಕೆ ಹಾಕೊಳತ್ತಿ ನೋಡ್ರಿ. ಹಂಗೆ ನಾ ಇಲ್ಲಿ ಒಂದು 3-4 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದೆ ರೀ, ಅದನ್ನು ಸಹ ಇದಕ್ಕೆ ಹಾಕ್ಕೊಂಡು ಚಲೋ ಹೊತ್ನಿಗೆ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಈ ಹೆಸರುಬೇಳೆ ಪಾಯಸ ಏನದು ನೋಡ್ರಿ, ಇದು ಭಾಳ ಅಂದ್ರೆ ಭಾಳ ರುಚಿ ಆಗ್ತದೆ ರೀ. ನೀವು ನಿಮ್ಮ ಮನ್ಯಾಗ ಒಮ್ಮೆ ನಾ ಹೇಳಿಕೊಟ್ಟ ಮೆಥಡ್ನಾಗ ಒಮ್ಮೆ ಟ್ರೈ ಮಾಡಿರಿ. ಹೆಂಗೆ ಬರ್ತದಂತ ಹೇಳಿ ನನಗೊಂದು ಕಮೆಂಟ್ ಮಾಡಿರಿ. ಲಾಸ್ಟಿಗೆ ನಾ ಇಲ್ಲೇನು ಒಣ ಕೊಬ್ಬರಿ ತುರಿ ತೊಗೊಂಡಿದ್ದು ನೋಡ್ರಿ, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಹೆಸರುಬೇಳೆ ಪಾಯಸ ರೆಡಿ ಆಗ್ತದೆ ನೋಡ್ರಿ. ಈ ಕೊಬ್ಬರಿನೂ ಆದಷ್ಟು ಜಾಸ್ತಿನ ಹಾಕೋರಿ, ಬಾಯಾಗ ರುಚಿ ಚಲೋ ಆಗ್ತದೆ ರೀ. ನೋಡ್ರಿ ಇದನ್ನು ಇನ್ನೊಂದು 2 ಉಗ್ಗಿ ಕುದಿಸಿದ್ರೆ ಹೆಸರುಬೇಳೆ ಪಾಯಸ ರೆಡಿ ಆಗ್ತದೆ ನೋಡ್ರಿ. ನೋಡ್ರಿ ಕಲರ್ ಅದೆಲ್ಲ ಎಷ್ಟು ಚಲೋ ಬಂದೈತೆ ಅಂತ ಹೇಳಿ. ಸ್ವೀಟ್ ಇಷ್ಟಪಡ್ಲಾರವರು ಈ ರೀತಿ ಒಮ್ಮೆ ಹೆಸರುಬೇಳೆ ಪಾಯಸ ಮಾಡಿಕೊಟ್ರಂದ್ರೆ ಅವರು ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಇದನ್ನು ಇದೇ ರೀತಿ ಇನ್ನೊಂದು ಸ್ವಲ್ಪ ಕುದಿಸಿದ್ರೆ ರೆಡಿ ಆಗ್ತದೆ ನೋಡ್ರಿ. ಇದೀಗ ರೆಡಿ ಆಗ್ಯದ್ರಿ. ಗ್ಯಾಸ್ ಬಂದ್ ಮಾಡಿಕೊಂಡು ನಾ ಇಲ್ಲಿ ಒಂದು ಬೌಲ್ ತೊಗೊಂಡು ಅದಕ್ಕೆ ಈ ಹೆಸರುಬೇಳೆ ಪಾಯಸನ ಹಾಕೊಳತ್ತೀನಿ ನೋಡ್ರಿ. ಪಾಯಸ ಈ ಹದಕ್ಕೆ ಬರೋ ತನಕ ಕುದಿಸ್ಕೋಬೇಕು ನೋಡ್ರಿ. ಇಷ್ಟಾದ್ರೆ ಕರೆಕ್ಟ್ ಆಗ್ತದೆ ನೋಡ್ರಿ. ನಿಮಗೆ ಬೇಕಂದ್ರೆ ಮ್ಯಾಲೂ ಸಹ ಹಾಲು ಹಾಕ್ಕೊಂಡು ಈ ಪಾಯಸನ ಕುಡಿಬೋದು ನೋಡ್ರಿ. ಪಾಯಸ ಕುಡಿಯುವಾಗ ಇದ್ರ ಮೇಲೆ ಇನ್ನೊಂಚೂರು ಒಣ ಕೊಬ್ಬರಿ ಹಾಕ್ಕೊಂಡು ಕುಡಿಯೋದ್ರಿಂದ ಪಾಯಸ ಕುಡಿಯುವಾಗೂ ಬಾಯಾಗ ರುಚಿ ಅನ್ನಿಸ್ತದೆ ರೀ. ಮತ್ತು ಹಂಗಾದ್ರೆ ತಡ ಯಾಕೆ ಮಾಡ್ತೀರಿ, ನೀವು ನಿಮ್ಮ ಮನ್ಯಾಗ ಈ ರೀತಿ ಒಮ್ಮೆ ಪಾಯಸ ಮಾಡಿಕೊಂಡು ಕುಡೀರಿ. ಮುಂದಿನ ವಿಡಿಯೋದಾಗ ಮತ್ತೆ ಸಿಗೋಣಂತ್ರಿ.